ನಮಸ್ತೆ, ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ವ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನಿವತ್ತು ಬೇಸನ್ ಚೀಸ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ನೀವು ಹೊರಗಡೆ ಎಲ್ಲ ತಿಂದಿರ್ತೀರ, ಅದನ್ನೇ ಮನೇಲಿ ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ಅದ್ರ ಜೊತೆಗೆ ಗ್ರೀನ್ ಚಟ್ನಿನೂ ಕೂಡ ನಾನಿಲ್ಲಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಮಾಡೋದು ಕೂಡ ಅಷ್ಟೇ ಸುಲಭ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡೋಣ. ನಾನಿಲ್ಲಿ ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 8 ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟನ್ನು ನೀವು ತೊಗೋಬೋದು. ಇಲ್ಲಿ ಬಂದು ಸಾಮಗ್ರಿಗಳನ್ನ ನೋಡ್ಬೋದು ನೀವು. 1 ಕಪ್ಪು ಬೇಸನ್ ತೊಗೊಂಡಿದ್ದೀನಿ. ಇದು ಬಂದು ನಮಗೆ ಸ್ಟಫಿಂಗಿಗೆ ದಪ್ಪ ಮೆಣಸಿನ್ಕಾಯಿ, ಕ್ಯಾರೆಟು, ಈರುಳ್ಳಿ, ಕಾಳು ಮೆಣಸು ಪೌಡ್ರು, ಹಾಗೆಯೇ ಇದು ಬಂದು ಚೂರು ಪೌಡ್ರು. ಇದು ಬಂದು ನಮಗೆ ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡಲಿಕ್ಕೆ ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ಹಾಗೆಯೇ ಕೊತ್ತಂಬರಿ ಸೊಪ್ಪು. ಇದು ಬಂದು ನಮಗೆ ಗ್ರೀನ್ ಚಟ್ನಿಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ನೋಡ್ತಿರ್ಬೋದು. ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಹುರುಗಡ್ಲೆ, ಜೀರಿಗೆ, ಸಕ್ಕರೆ ಒಂದು ಅರ್ಧ ಸ್ಪೂನು, ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ಹೋಳು. ಇದೆಲ್ಲ ನಮಗೆ ಬ್ರೆಡ್ ಹಾಗೆ ಬೇಸನ್ ಚೀಸ್ ಸ್ಯಾಂಡ್ವಿಚ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಇದೆಲ್ಲ ಮಸಾಲ ಪೌಡ್ರುಗಳು, ನಾವು ಬೇಸನ್ಗೆ ಆ್ಯಡ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ನೋಡ್ತಿರ್ಬೋದು. ಬಿಳಿ ಎಳ್ಳು, ಅಚ್ಕಾರದ ಪುಡಿ, ಅರಿಶಿನದ ಪುಡಿ, ಜೀರಿಗೆ ಪುಡಿ, ಚಿಲ್ಲಿ ಫ್ಲೇಕ್ಸು, ಅಜ್ವೈನು, ಹಾಗೆಯೇ ಗರಂ ಮಸಾಲೆ. ಇದಿಷ್ಟು ನಮಗೆ ಏನು ಕಡಲೆ ಹಿಟ್ಟಿಗೆ ಮಸಾಲೆ ಬೇಕೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಗ್ರೀನ್ ಚಟ್ನಿಗೆ ಏನೆಲ್ಲ ತೋರಿಸ್ದೆ ಅಷ್ಟು ಸಾಮಗ್ರಿಗಳನ್ನು ನಾವಿಲ್ಲಿ ಸೇರಿಸ್ಕೊಂಡು, ನಿಂಬೆಹಣ್ಣನ್ನು ಕೂಡ ಅರ್ಧ ಹೋಳು ಪೂರ್ತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ರುಬ್ಕೋಬೇಕಾಗುತ್ತೆ. ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನಾವಿಲ್ಲಿ ಹುರ್ಗಡ್ಲೆ ಇಲ್ಲಾಂದರೆ ಕಡಲೆ ಬೀಜನಾದರೂ ಉಪಯೋಗಿಸ್ಕೋಬೋದು. ನೋಡ್ತಿದ್ದೀರಲ್ಲ, ಒಂದು ಬೌಲ್ ನನಗೆ ಗ್ರೀನ್ ಚಟ್ನಿ ರೆಡಿಯಾಗಿದೆ. ಮತ್ತು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕಡಲೆ ಹಿಟ್ಟು ಏನು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು, ಮೊಸರು, ಫ್ರೆಶ್ ಆಗಿರ್ತಕ್ಕಂಥ ಮೊಸರನ್ನ ತೊಗೊಳ್ಳಿ. ಒಂದು 3/4 ಬೌಲ್ ತೊಗೊಂಡಿದ್ದೀನಿ ನಾನು. ಅದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, 1 ಗಂಟೆ ಇಲ್ಲದೆ ಇರೋ ಥರ. ಇದಾದಮೇಲೆ ನಾವು ಅಗತ್ಯಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಗಂಟಾಗಬಾರ್ದು, ಹಾಗಾಗಿ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾದರೆ ಮಾಡುವಾಗ ಅದು ಬ್ರೆಡ್ ಮಧ್ಯದಲ್ಲಿ ಸಿಗುತ್ತೆ, ಹಾಗಾಗಿ ಗಂಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೀರು ಇಷ್ಟೇ ಅಂತ ಏನಿಲ್ಲ, ನಮಗೆ ಅದು ತಿಕ್ನೆಸ್ ನಮಗೆ ಬೇಕಾಗಿರೋಷ್ಟು ಬರೋವರೆಗೂ ನಾವು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ನೋಡ್ತಿದ್ದೀರಲ್ಲ, ಇಷ್ಟು ತಿಕ್ನೆಸ್ ಆದರೆ ಸಾಕಾಗುತ್ತೆ. ದೋಸೆ ಅದಕ್ಕಿಂತ ಸ್ವಲ್ಪ ತೆಳು ಬೇಕು. ನೋಡ್ತಿದ್ದೀರಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಏನೆಲ್ಲ ಮಸಾಲ ಪೌಡ್ರುಗಳನ್ನ ಇಟ್ಕೊಂಡಿದ್ವಿ ಅಷ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಮಗೆ ನಾವು ಬ್ರೆಡ್ನ ನಾವು ಟೋಸ್ಟ್ ಮಾಡಿದಾಗ ರುಚಿ ಕೊಡೋದು ಇದರಲ್ಲೇ, ಹಾಗಾಗಿ ಎಲ್ಲ ಸಾಮಗ್ರಿಗಳನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. 1 ಗಂಟೆ ಇಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇನ್ನು ಉಳಿದಿದ್ದು ಟೊಮೊಟೊ ಆಗ್ಬೋದು, ಕ್ಯಾರೆಟು, ಈರುಳ್ಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ನಾನು ಸ್ಟಫಿಂಗ್ ಒಂದು ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಅಷ್ಟೇ ಉಪಯೋಗಿಸ್ಕೊಳ್ತಿದ್ದೀನಿ. ಇಲ್ಲಿ ಟೊಮೊಟೊ ಬೀಜ ಮತ್ತು ಅದರದ್ದು ರಸ ಎಲ್ಲ ತೆಗೆದು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಡ್ರೈ ಆಗಷ್ಟೇ ಹಾಕ್ಕೋಬೇಕು, ಬೀಜ ಎಲ್ಲ ತೆಗೆದು ಉಪಯೋಗಿಸ್ಕೋಬೇಕು ಟೊಮೊಟೊ ಸೀಡ್ಸು. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ ಅದನ್ನು. ಇವಾಗ ನೋಡ್ತಿರಲ್ಲ, 1 ಪನ್ನೀರು ಚಿಕ್ಕದು, ಹಾಗೆಯೇ 2 ಚೀಸ್ ತೊಗೊಂಡಿದ್ದೀನಿ, 2 ಕ್ಯೂಬ್ ಚೀಸ್ ತೊಗೊಂಡಿದ್ದೀನಿ. ಇದನ್ನು ತುರ್ಕೊಳ್ಬೇಕಾಗತ್ತೆ. ಪನ್ನೀರನ್ನು ತುರಿದಿಟ್ಕೋಬೇಕಾಗತ್ತೆ, ಹಾಗೆಯೇ ಚೀಸನ್ನು ಕೂಡ ತುರ್ಕೋಬೇಕಾಗುತ್ತೆ. ಇದು ಸ್ಟಫಿಂಗಿಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು. ನೋಡ್ತಿದ್ದೀರಲ್ಲ, ಇದು ಪನ್ನೀರ್ ಇಷ್ಟ ಆಗಿದೆ ತುರಿದಿರ್ತಕ್ಕಂಥದ್ದು. ಚೀಸ್ನು ಕೂಡ ಈಗ ತುರಿದಿಟ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಚೀಸು, ಪನ್ನೀರು ನಮಗೆ ತುಂಬ ರುಚಿ ಕೊಡೋದೇ ಇದು. ಇದಕ್ಕೆ ನಾವು ಈರುಳ್ಳಿ, ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ, ಪೆಪ್ಪರು, ಹಾಗೆಯೇ ಆಮ್ಚೂರು ಪೌಡ್ರು ಎಲ್ಲವನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು, ಈ ಸ್ಟಫಿಂಗ್ನ ನೀವು ಚಪಾತಿಗೆಲ್ಲ ಯೂಸ್ ಮಾಡ್ಬೋದು, ಅಥವಾ ದೋಸೆ ಮಾಡ್ತಿರಲ್ಲ ದೋಸೆ ಮೇಲ್ಗಡೆಗೂ ಕೂಡ ಸ್ಪ್ರೆಡ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಚೀಸಲ್ಲಿ ಉಪ್ಪಿರುತ್ತೆ ಆಲ್ರೆಡಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು. ತುಂಬ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿದ್ರಲ್ಲಿ ಸ್ಟಫಿಂಗ್ ರೆಡಿಯಾಗಿದೆ. ಸ್ಟವ್ ಮೇಲೆ ಒಂದು ಪ್ಯಾನ್ ಅಥವಾ ದೋಸೆ ತವ ಇಟ್ಕೊಂಡು ಅದಕ್ಕೆ ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದನ್ನು ಬೇಕಾದರೂ ಸೇರಿಸ್ಕೋಬೋದು, ಆಪ್ಷನಲ್ ಅದು. ನಾನಿಲ್ಲಿ ತುಪ್ಪನ ಹಾಕ್ಕೊಂಡು 1-2 ಸ್ಪೂನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಹೀಟ್ ಆದಮೇಲೆ ನಾವು ಕಡಲೆ ಹಿಟ್ಟು ಏನು ಇಟ್ಕೊಂಡಿದ್ವಿ ಬ್ಯಾಟರು, ಅದಕ್ಕೆ
ಬ್ರೆಡ್ಡನ್ನು ಎರಡೂ ಬದಿನಲ್ಲೂ ಅದ್ದಿ ತವ ಮೇಲೆ ಇಟ್ಕೊಳ್ಬೇಕಾಗತ್ತೆ. ತುಂಬ ಅದ್ದು ಒಂದು 2-3 ಸೆಕೆಂಡು ಬಿಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಬ್ರೆಡ್ಡು ಆಲ್ರೆಡಿ ತುಂಬ ಸಾಫ್ಟ್ ಇರುತ್ತೆ ನೋಡಿ, ಎತ್ತಲಿಕ್ಕೆ ಆಗಲ್ಲ, ಪೀಸಾಗಿ ಹೋಗುತ್ತೆ. ಹಾಗಾಗಿ ತಕ್ಷಣ ಎರಡೂ ಬದಿನಲ್ಲೂ ಅದ್ದು ತವ ಮೇಲೆ ಇಟ್ಕೋಬೇಕಾಗತ್ತೆ. ನೋಡ್ತಿರ್ಬೋದು. ಆದಷ್ಟು ಮೀಡಿಯಮ್ ಊರಿನಲ್ಲಿ ಇದನ್ನು ಎರಡೂ ಬದಿಲಲ್ಲೂ ನಾವು ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಆ ಎಡ್ಜಸ್ಸಲ್ಲೆಲ್ಲ ಬರುತ್ತಲ್ಲ, ಅದನ್ನು ನೀಟಾಗಿ ಬೇಕಂದರೆ ಕಟ್ ಮಾಡಿ ತೆಕ್ಕೊಳ್ಳಿ. ಅದಿದ್ರೂ ಕೂಡ ಏನಾಗಲ್ಲ. ನಿಮಗೆ ಅದು ನೀಟಾಗಿ ಕಾಣಬೇಕು ಅನ್ನೋದಾದರೆ ಎಡ್ಜಸ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎರಡೂ ಬದಿನಲ್ಲೂ ನೀಟಾಗಿ ಬೇಯಿಸ್ಕೊಂಡಾದಮೇಲೆ ಒಂದು ಬ್ರೆಡ್ಗೆ ನಾವು ಏನು ಗ್ರೀನ್ ಚಟ್ನಿ ಮಾಡಿಟ್ಕೊಂಡಿದ್ವಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಒಂದಕ್ಕೆ ಗ್ರೀನ್ ಚಟ್ನಿ ಹಾಕ್ಕೊಂಡು ಮತ್ತೊಂದಕ್ಕೆ ಟೊಮೆಟೊ ಸಾಸ್ನ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹಾಕ್ಲಿಕ್ಕೆ ಹೋಗಬೇಡಿ, ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದೇ ಕಡೆ ಹಾಕೋಕ್ಕೆ ಹೋಗಬೇಡಿ. ನೀಟಾಗಿ ಎರಡಕ್ಕೂ ಒಂದು ಟೊಮೆಟೊ ಸಾಸು ಹಾಗೆಯೇ ಒಂದಕ್ಕೆ ಗ್ರೀನ್ ಚಿಲ್ಲಿ ಎರಡನ್ನೂ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ಟಫಿಂಗ್ ಇಟ್ಕೊಂಡಿದ್ವಲ್ಲ, ಚೀಸು ಮತ್ತು ಪನ್ನೀರು, ಕೆಲವೊಂದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಆ ಸ್ಟಫಿಂಗ್ನ ಯಾವುದಾದ್ರೂ ಒಂದು ಬ್ರೆಡ್ ಸ್ಲೈಸ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು. ನಮಗೆ ತಿನ್ನುವಾಗ ಇದು ತುಂಬಾ ರುಚಿ ಕೊಡುತ್ತೆ. ಚೀಸ್ ಆಗ್ಬೋದು, ಪನ್ನೀರು, ದಪ್ಪ ಮೆಣಸಿನ್ಕಾಯಿ ಕ್ರಂಚಿಯಾಗಿ ಸಿಗುತ್ತೆ, ಕ್ಯಾರೆಟು ಇವೆಲ್ಲವೂ ಒಳ್ಳೆ ರುಚಿ ಕೊಡುತ್ತೆ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಬ್ರೆಡ್ ಸ್ಲೈಸ್ ಇತ್ತಲ್ಲ ಅದನ್ನು ಅದ್ರ ಮೇಲೆ ಇಟ್ಕೊಳ್ಳಿ. ನೋಡ್ತಿದ್ದೀರಲ್ವ, ಇಟ್ಕೊಂಡು ಇನ್ನು 1 ಸೆಕೆಂಡಷ್ಟು ಎರಡೂ ಬದಿನಲ್ಲೂ ಬೇಯಿಸ್ಕೊಳ್ಳಿ. ಆಲ್ರೆಡಿ ಬೆಂದಿದೆ, ನಮಗದು ಬಿಸಿಗೆ ಚೀಸ್ ಮೆಲ್ಟ್ ಆಗಬೇಕು, ಅಷ್ಟಾದರೆ ಸಾಕಾಗುತ್ತೆ. ಹಾಗಾಗಿ ತುಂಬ ಹೈ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡೋಕ್ಕೆ ಹೋಗಬೇಡಿ, ಕಡಿಮೆ ಊರಿನಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಇದು ರೆಡಿಯಾಗಿದೆ, ನೀಟಾಗಿ ಬೆಂದಿದೆ. ನೋಡ್ತಿರ್ಬೋದು, ಕಡಿಮೆ ಊರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನು. ಇದು ರೆಡಿಯಾಗಿದೆ. ಇದನ್ನು ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ. ನೋಡ್ತಿದ್ರಲ್ಲ, ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗ್ಬೋದು ಅಥವಾ ಮಕ್ಕಳಿಗೆ ಡಿನ್ನರಿಗೆ ಯಾವುದಕ್ಕಾದ್ರೂ ತುಂಬ ರುಚಿಯಾಗಿರುತ್ತೆ. ದೊಡ್ಡವರಿಗೂ ಕೂಡ ತಿನ್ನಲಿಕ್ಕೆ ಬಹಳನೇ ಚೆನ್ನಾಗಿ ಅನಿಸುತ್ತೆ. ಒಂದು ಸ್ಲೈಸ್ ಬ್ರೆಡ್ ಫುಲ್ ತಿಂದರೆ ನಮಗೆ ಹೊಟ್ಟೆ ತುಂಬುತ್ತೆ. ತುಂಬಾ ತಿನ್ನಬೇಕು ಅಂತಲೂ ಒಂದ್ಸಲ ತರಕಾರಿ ಸ್ಟಫಿಂಗು, ಚೀಸು, ಪನ್ನೀರು ಎಲ್ಲವೂ ಇರೋದ್ರಿಂದ ನಮಗೆ ಒಂದು ಸ್ಲೈಸ್ ತಿಂದರೆ ತುಂಬ ಬೆಳಿಗ್ಗೆ ತಿಂದರೆ ಆಲ್ಮೋಸ್ಟ್ ಮಧ್ಯಾಹ್ನ ತನಕನೂ ಹೊಟ್ಟೆ ಹಸಿವಾಗಲ್ಲ. ಹಾಗೆಯೇ ತಿನ್ನೋದಕ್ಕೂ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ರುಚಿ. ಒಂದ್ಸಲ ಮನೆಯಲ್ಲಿ ಮಾಡ್ಕೊಳ್ಳಿ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ನೀವು ಇದನ್ನು ಮಾಡಿ ಕಳಿಸ್ಬೋದು. ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಮಾಡೋದಂತೂ ಬಹಳನೇ ಸುಲಭ. ನೋಡ್ತಿರ್ಬೋದು, ಚೀಸು ಪನ್ನೀರ್ ಹಾಕಿದ್ದೀವಿ ಅಂತ ಅಂದರೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡ್ತಿದ್ದಿಲ್ಲ, ನಾನು ಮತ್ತೊಂದು ಬ್ರೆಡ್ಡಿಗೂ ಕೂಡ ನೀಟಾಗಿ ಚೀಸು ಮತ್ತು ಚೀಸ್ ಸ್ಟಫಿಂಗ್ ಎಲ್ಲ ಹಾಕಿ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ರೆಡಿ ಆಗಿದೆ ಅದು. ನೋಡ್ತಿಲ್ಲ, ಕಟ್ ಮಾಡಿ ನಾನು ನೀಟಾಗಿ ತೋರಿಸ್ತಿದ್ದೀನಿ. ನಾವು ಹೇಗೆ ಕಟ್ ಮಾಡಿದ್ರೂ ನೀಟಾಗಿ ಬರುತ್ತೆ. ನೋಡ್ತಿರ್ಬೋದು, ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ. ಒಂದು ಸಲ ಮನೆಯಲ್ಲಿ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.